ಸ್ನೇಹಿತರೆ, ಸಿಂಹಧ್ವಜ ಚಾನಲ್ಗೆ ಸ್ವಾಗತ. ವೈದಿಕ ಜ್ಯೋತಿಷ್ಯ ತರಗತಿಯಲ್ಲಿ ನಾವೀಗ 23ನೇ ವಿಡಿಯೋದಲ್ಲಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ಜನ್ಮ ಲಗ್ನದಿಂದ 10ನೇ ಮನೆಯಲ್ಲಿ ವಿವಿಧ ಗ್ರಹಗಳಿದ್ರೆ ಏನು ಫಲ ಅನ್ನೋ ವಿಷಯವನ್ನ ತಿಳ್ಕೊಳ್ಳೋಣ. ಈ 10ನೇ ಮನೆಯನ್ನ ಕರ್ಮಭಾವ ಅಂತಲೂ, ವೃತ್ತಿಸ್ಥಾನ ಅಂತಾನೂ, ಹಾಗೆ ರಾಜ್ಯಭಾವ ಅಂತ ಕೂಡ ಕರೆಯಲಾಗುತ್ತೆ. ಸಹಜ ರಾಶಿ ಕುಂಡಲಿಯಲ್ಲಿ 10ನೇ ಮನೆಗೆ ಅಧಿಪತಿ ಶನಿ. ಈ ಶನಿಯನ್ನ ಕರ್ಮಕಾರಕ ಗ್ರಹ ಅಂತ ಕೂಡ ಕರೆಯಲಾಗುತ್ತೆ. ಕರ್ಮ ಅನ್ನೋ ಪದಕ್ಕೆ ಕನ್ನಡದ ಸಾಧಾರಣ ಅರ್ಥ ಕೆಲಸ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಮನುಷ್ಯನಾಗಿ ಈ ಭೂಮಿಯಲ್ಲಿ ಜನಿಸಿದ ಮೇಲೆ ಯಾವುದೋ ಒಂದು ಕೆಲಸವನ್ನ ಮಾಡಲೇಬೇಕು. ಅದು ಉದ್ಯೋಗ ಆಗಲಿ, ವ್ಯಾಪಾರ ಆಗಲಿ, ವ್ಯವಸಾಯವಾಗಲಿ ಅಥವಾ ಬಿಸ್ನೆಸ್ ಆಗಿರಲಿ. ನಮ್ಮ ಅಸ್ತಿತ್ವವನ್ನು ಗುರುತಿಸೋದಕ್ಕೆ ಅಥವಾ ನಮಗೆ ಒಂದು ಅಸ್ತಿತ್ವವನ್ನು ನೀಡುವಂತಹ ಗುರುತು ನಾವು ಮಾಡುವಂಥ ಕೆಲಸ. ನಾವು ಮಾಡುವ ಕೆಲಸದ ಆಧಾರದ ಮೇಲೆ ಸಮಾಜ ನಮ್ಮನ್ನು ಗುರುತಿಸುತ್ತೆ, ಗೌರವಿಸುತ್ತೆ ಅನ್ನೋದು ವಾಸ್ತವ ಸತ್ಯ. ಜಾತಕದಲ್ಲಿ 1, 4, 7 ಮತ್ತು 10 ಈ ಮನೆಗಳು ಕೇಂದ್ರ ಸ್ಥಾನಗಳು ಅನ್ನೋದನ್ನ ಬಹಳಷ್ಟು ಬಾರಿ ಹೇಳಿದ್ದೆ. ಲಗ್ನ ಭಾವಕ್ಕಿಂತ ಚತುರ್ಥ ಭಾವ, ಚತುರ್ಥಕ್ಕಿಂತ ಸಪ್ತಮ ಭಾವ, ಸಪ್ತಮಕ್ಕಿಂತ ದಶಮ ಭಾವ ಹೆಚ್ಚು ಶಕ್ತಿವಂತವಾದ ಕೇಂದ್ರ ಸ್ಥಾನ ಅನ್ನೋದನ್ನ ಕೂಡ ಈ ಮೊದಲೇ ನಾನು ನಿಮಗೆ ಹೇಳಿದ್ದೆ. ಈ ದಶಮ ಭಾವದಲ್ಲಿರೋ ಗ್ರಹ ಶುಭ ಗ್ರಹವಾಗಿರಲಿ ಅಥವಾ ಪಾಪಗ್ರಹವೇ ಆಗಿರಲಿ, ಆಯಾ ಗ್ರಹಗಳ ಮಹಾದಶ ಅಥವಾ ಅಂತರ್ದಶ ಕಾಲದಲ್ಲಿ ಶುಭ ಫಲಿತಾಂಶವನ್ನ, ಅಭಿವೃದ್ಧಿಯನ್ನ ನೀಡೋ ಸಾಧ್ಯತೆ ಹೆಚ್ಚು ಅನ್ನೋದು ಬಹಳಷ್ಟು ಜ್ಯೋತಿಷ್ಯ ಪಂಡಿತರ ಅಭಿಪ್ರಾಯ ಕೂಡ ಹೌದು. ಇಂತಹ ವಿಶಿಷ್ಟ ದಶಮ ಭಾವದ ಮೂಲಕ ವ್ಯಕ್ತಿಯ ಜೀವನ, ಕೀರ್ತಿ, ಗೌರವ, ಸಾಮರ್ಥ್ಯ, ಪ್ರತಿಭೆ, ಉದ್ಯೋಗ, ವ್ಯಾಪಾರ, ಪದವಿ, ಪರಿಪಾಲನೆ, ರಾಯಭಾರ, ಅನುಭವ, ರಾಜ್ಯಾಧಿಕಾರ, ಸೋಲು ಗೆಲುವು, ವ್ಯವಹಾರ, ಯೋಗ್ಯತೆ, ಸನ್ಮಾನ, ಸತ್ಕರ್ಮಗಳು, ದುಷ್ಕರ್ಮಗಳು, ಸನ್ಯಾಸತ್ವ, ಸಂಬಳ, ವಿದ್ಯಾಸಂಸ್ಥೆಗಳು, ಆಸ್ಪತ್ರೆಗಳು, ವ್ರತಾಚರಣೆ, ಪ್ರಜಾದರಣೆ, ಮಂತ್ರ ತಂತ್ರ ವಿಷಯಗಳು, ವ್ಯವಸಾಯ, ಗ್ರಂಥರಚನೆ ಹಾಗೂ ಪ್ರಕಾಶನ, ವಿದ್ಯಾಬೋಧನೆ ಮುಂತಾದ ವಿಷಯಗಳ ಬಗ್ಗೆ ತಿಳ್ಕೋಬಹುದು. ಇಂತಹ ಮನೆಗಳಲ್ಲಿ ಸೂರ್ಯ, ಚಂದ್ರ, ಕುಜ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತುಗಳಿದ್ರೆ ಏನು ಫಲ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ. ಸ್ನೇಹಿತರೆ, ಯಾವಾಗಲೂ ನೀವು ನೆನಪಲ್ಲಿ ಇಟ್ಕೋಬೇಕಾದ ಒಂದು ಮಾತನ್ನ ಈಗಲೂ ಕೂಡ ಹೇಳ್ತಾ ಇದ್ದೀನಿ. ಇದು ಕೇವಲ ಜ್ಯೋತಿಷ್ಯ ಶಾಸ್ತ್ರದ ಸಾಧಾರಣ ಫಲಸೂತ್ರಗಳು ಮಾತ್ರ. ಕೇವಲ ಈ ಭಾವದಲ್ಲಿ ಯಾವ ಯಾವ ಗ್ರಹಗಳಿದ್ರೆ ಏನು ಫಲ ಅನ್ನೋ ವಿಷಯಕ್ಕೆ ಅನ್ವಯಿಸೋ ಸೂತ್ರ ಮಾತ್ರ. ಜಾತಕದಲ್ಲಿ ಇನ್ನೂ ಹಲವಾರು ಅಂಶಗಳನ್ನು ಪರೀಕ್ಷಿಸಿದಾಗ ಮಾತ್ರ ಸಂಪೂರ್ಣವಾಗಿ ಒಂದು ಭಾವದ ಬಗ್ಗೆ ತಿಳಿಯೋದಕ್ಕೆ ಸಾಧ್ಯ. ಕೇವಲ ಇದೊಂದೇ ವಿಡಿಯೋದ ಆಧಾರದ ಮೇಲೆ ನಿಮ್ಮ ಜೀವನದಲ್ಲಿ ಅತಿ ಮುಖ್ಯ ವಿಷಯಗಳನ್ನು ನಿರ್ಧರಿಸೋದಕ್ಕೆ ಆಗೋದಿಲ್ಲ. ಜ್ಯೋತಿಷ್ಯ ಶಾಸ್ತ್ರ ಅರ್ಥ ಮಾಡಿಕೊಂಡು ಅಳವಡಿಸಿಕೊಂಡಾಗ ಮಾತ್ರ ಸಿದ್ಧಿಸುತ್ತದೆ ಹೊರತು ಪ್ರತಿ ಸೂತ್ರಗಳನ್ನು ಬಾಯಿಪಾಠ ಮಾಡಿಕೊಂಡ್ರೆ ಜ್ಯೋತಿಷಿ ಆಗೋದಕ್ಕೆ ಆಗೋದಿಲ್ಲ. ಮೊದಲನೇದು, ಸೂರ್ಯ ದಶಮ ಭಾವದಲ್ಲಿದ್ದರೆ ಹಿಡಿದ ಎಲ್ಲ ಕೆಲಸಗಳನ್ನು ಯಶಸ್ವಿಯಾಗಿ ನಿರ್ವಹಿಸ್ತಾರೆ. ಸದ್ಬುದ್ಧಿ, ಅಧಿಕಾರ, ವಾಹನ, ಧನ, ಕೀರ್ತಿ, ಯಶಸ್ಸು ಎಲ್ಲವೂ ಸಿಗೋ ಸಾಧ್ಯತೆ ಹೆಚ್ಚು. ಉನ್ನತ ಅಧಿಕಾರಿಗಳ ಜೊತೆ, ರಾಜಕೀಯ ಪ್ರಮುಖರ ಜೊತೆ ಅಥವಾ ಸಮಾಜದಲ್ಲಿ ಉನ್ನತ ವ್ಯಕ್ತಿಗಳ ಸಂಪರ್ಕ, ಸಹಾಯ, ಸ್ನೇಹ ದೊರಕುತ್ತೆ. ವಾರಸತ್ವ ಆಸ್ತಿ ಕೈ ಹಿಡಿಯುತ್ತೆ. ಉತ್ತಮ ಸಂತಾನ, ಹಾಗೆ ಅವರಿಗೂ ಕೂಡ ಉತ್ತಮ ಸಂಸ್ಕಾರ, ಅಭಿವೃದ್ಧಿ ಸಿಗುತ್ತೆ. ಸಂಗೀತ, ಸಾಹಿತ್ಯ, ಕಲೆಗಳಲ್ಲಿ ಆಸಕ್ತಿ, ಕಲಾವಿದರನ್ನ ಆಧರಿಸುವಂತಹ ಗುಣ ಇರುತ್ತೆ. ವಿಪರೀತ ಜನಾಕರ್ಷಣೆಯನ್ನು ಹೊಂದಿರ್ತಾರೆ. ಉಪಕಾರ ಸ್ವಭಾವವನ್ನು ಹೊಂದಿರ್ತಾರೆ. ಸೂರ್ಯ ದಶಮದಲ್ಲಿ ದಿಗ್ಬಲವನ್ನು ಹೊಂದ್ತಾನೆ. ಅಂದರೆ ಈ ದಶಮ ಸ್ಥಾನ ಸೂರ್ಯನಿಗೆ ಉಳಿದೆಲ್ಲ ಗ್ರಹಕ್ಕಿಂತ ಅತ್ಯದ್ಭುತವಾದ ಸ್ಥಾನ. ಅದರಲ್ಲೂ ಮೇಷರಾಶಿ ಅಥವಾ ಸಿಂಹರಾಶಿ ಜಾತಕದಲ್ಲಿ 10ನೇ ಭಾವವಾಗಿ ಸೂರ್ಯ ಇದ್ದರೆ ಆ ಜಾತಕರು ಯೋಗ ಜಾತಕರು ಅಂತಾನೆ ಹೇಳ್ಬೋದು. ಪಾಪಗ್ರಹಗಳ ಸಂಬಂಧ ಇರಬಾರ್ದು ಅಷ್ಟೆ. ಇನ್ನು ಈ ಮನೆಯಲ್ಲಿ ಸೂರ್ಯನೊಂದಿಗೆ ಬುಧ ಇದ್ದರೆ ಅಪಾರವಾದ ಪಾಂಡಿತ್ಯ, ಬುದ್ಧಿವಂತಿಕೆ, ಅತ್ಯದ್ಭುತವಾದ ಮಾತುಗಾರಿಕೆ ಇವರಿಗೆ ಸಿದ್ಧಿಸುತ್ತೆ. ಈ ಸ್ಥಾನ ಸೂರ್ಯನಿಗೆ ನೀಚ ಸ್ಥಾನವಾಗಲಿ, ಶತ್ರು ಸ್ಥಾನವಾಗಲಿ ಆದಲ್ಲಿ ಈ ಫಲಗಳಲ್ಲಿ ವ್ಯತ್ಯಾಸವನ್ನು ಕಾಣಬಹುದು. ಇನ್ನು ಚಂದ್ರ ದಶಮ ಭಾವದಲ್ಲಿದ್ದರೆ ಅದು ಕೂಡ ಒಳ್ಳೆಯದೇನೆ. ಎಲ್ಲವೂ ಶುಭ ಫಲಿತಾಂಶಗಳೇ ಹೆಚ್ಚಾಗಿರುತ್ತೆ. ಸಂಪತ್ತು, ಬುದ್ಧಿವಂತಿಕೆ, ಯಶಸ್ಸು, ಫೈನಾನ್ಸ್, ವ್ಯಾಪಾರ, ಸ್ವರ್ಣಾಭರಣಗಳು, ಕಲೆಗಳು, ಅಧಿಕಾರ, ಸಹಕಾರ ಗುಣ, ಉತ್ತಮ ಸ್ನೇಹಿತರು, ದೀರ್ಘಾಯುಷ್ಯ ಮುಂತಾದ ಫಲಗಳು ಇರುತ್ತೆ.
ಮತ, ಧಾರ್ಮಿಕ, ಸಾಂಸ್ಕೃತಿಕ ಸಂಸ್ಥೆಗಳಲ್ಲಿ ಉನ್ನತ ಹುದ್ದೆಯಲ್ಲಿರೋ ಸಾಧ್ಯತೆ ಹೆಚ್ಚು. ದೇವಾಲಯ ನಿರ್ಮಾಣ ಅಥವಾ ನಿರ್ವಹಣೆಯಲ್ಲಿ ಅವಕಾಶ. ದಶಮ ಭಾವ ಚಂದ್ರನಿಗೆ ನೀಚ ರಾಶಿಯಾಗಿರಬಾರ್ದು ಅಷ್ಟೆ. ಇನ್ನು ಕುಜ 10ನೇ ಮನೆಯಲ್ಲಿದ್ದರೆ ಅಗ್ರೆಸಿವ್ ಆಗಿ ವರ್ತಿಸುವ ಸ್ವಭಾವ. ಪ್ರತಿ ಕೆಲಸದಲ್ಲೂ ಆತುರ ಸ್ವಭಾವ ಇರುತ್ತೆ. ಸಮರ್ಥರು, ಸಾಹಸಿಗಳು, ಧೈರ್ಯಶಾಲಿಗಳು ಆಗಿರ್ತಾರೆ. ಸಂಸ್ಥೆಗಳಲ್ಲಿ ಯಜಮಾನರಾಗಿ ಅಥವಾ ಸಂಸ್ಥೆಯನ್ನು ನಿರ್ವಹಿಸೋ ಜವಾಬ್ದಾರಿಯನ್ನು ಹೊಂದಿರ್ತಾರೆ. ಉತ್ತಮ ಸಂಪಾದನೆ ಇರುತ್ತೆ. ಬುಧ ಕುಜರು ಸೇರಿದರೆ ಬುದ್ಧಿಶಾಲಿಗಳು, ಅಪಾರ ನೈಪುಣ್ಯತೆಯನ್ನು ಹೊಂದಿದ ಬಹು ಬೇಡಿಕೆಯುಳ್ಳ ವ್ಯಕ್ತಿತ್ವ ಇವರದ್ದಾಗಿರುತ್ತೆ. ಗುರು ಕುಜರು ಸೇರಿದರೆ ಅಪಾರ ಜನಾಕರ್ಷಣೆ ಹಾಗೂ ರಾಜಕೀಯದಲ್ಲಿ ಉನ್ನತ ಪದವಿ ಸಿಗೋ ಸಾಧ್ಯತೆ ಇರುತ್ತೆ. ದಶಮದಲ್ಲಿ ಕುಜ ಇರೋದನ್ನು ಶಾಸ್ತ್ರ ವೃತ್ತಿಯೋಗ ಅಂತ ಗುರುತಿಸುತ್ತೆ. ಈ ಭಾವದಲ್ಲಿ ಕುಜನೊಂದಿಗೆ ರಾಹುವಿನ ಸಂಪರ್ಕವಾಗಲಿ, ರಾಹು ಕುಜ ಇಬ್ಬರು ಈ ಭಾವದಲ್ಲಿ ಇರೋದಾಗಲಿ ಒಳ್ಳೆಯದಲ್ಲ. ಇನ್ನು 10ನೇ ಭಾವದಲ್ಲಿ ಬುಧ ಇದ್ದರೆ ಪ್ರತಿಭೆ, ಬುದ್ಧಿವಂತಿಕೆ, ಹಾಸ್ಯ ಪ್ರವೃತ್ತಿ, ದೂರಾಲೋಚನೆ, ಸಾತ್ವಿಕ ಕರ್ಮಗಳು, ಸಂಪತ್ತು, ಬಹುತೇಕ ವಿಷಯಗಳ ಜ್ಞಾನ, ಪ್ರಾವೀಣ್ಯತೆ ಕೂಡ ಇರುತ್ತೆ. ಹಿಡಿದ ಕೆಲಸವನ್ನು ಬುದ್ಧಿವಂತಿಕೆಯ ಮೂಲಕ ನಿರ್ವಹಿಸ್ತಾರೆ. ಗಣಿತ, ಜ್ಯೋತಿಷ್ಯ, ನ್ಯಾಯಶಾಸ್ತ್ರಗಳಲ್ಲಿ ಅಪಾರ ಪ್ರತಿಭೆಯನ್ನು ಹೊಂದಿರ್ತಾರೆ. ವ್ಯಾಪಾರ ಕೂಡ ಇವರಿಗೆ ಕೈ ಹಿಡಿಯುತ್ತೆ. ಆಡಿಟರ್ಗಳು, ಲಾಯರ್ಗಳು, ಮೀಡಿಯಾ ಸಂಸ್ಥೆಗಳಲ್ಲಿ ಕೆಲಸ, ಉಪನ್ಯಾಸಕರು ಆಗಿರೋ ಸಾಧ್ಯತೆ ಹೆಚ್ಚು. ಅಥವಾ ಈ ರಂಗಗಳು ಇವರಿಗೆ ಹೆಚ್ಚಿನ ಅವಕಾಶವನ್ನು ಒದಗಿಸುತ್ತೆ. ಆಗಲೇ ಹೇಳಿದ ಹಾಗೆ ಈ ಭಾವ ಬುಧನಿಗೆ ನೀಚ ಶತ್ರು ಕ್ಷೇತ್ರ ಆಗಿರಬಾರ್ದು. ಇದನ್ನು ಎಲ್ಲ ಗ್ರಹಗಳಿಗೂ ಅನ್ವಯಿಸ್ಕೋಬೇಕು, ಪದೇ ಪದೇ ಹೇಳ್ತಾ ಇರೋದಿಲ್ಲ. ಇನ್ನು ಗುರು 10ನೇ ಕರ್ಮಭಾವದಲ್ಲಿ ಇದ್ದರೆ ಸರ್ಕಾರಿ ಕೆಲಸಗಳು, ಉನ್ನತ ಅಧಿಕಾರಿಗಳು ಆಗಿರೋ ಸಾಧ್ಯತೆ ಹೆಚ್ಚು. ದೈವಭಕ್ತಿ, ಪಾಪಭೀತಿ, ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಇರುತ್ತೆ. ದೇವಾಲಯಗಳಲ್ಲಿ, ಧಾರ್ಮಿಕ ಸಂಸ್ಥೆಗಳಲ್ಲಿ ಅಥವಾ ವಿದ್ಯಾಸಂಸ್ಥೆಗಳಲ್ಲಿ ಉನ್ನತ ಪ್ರಾಬಲ್ಯ, ಅಧಿಕಾರ ಹೊಂದಿರ್ತಾರೆ. ಇತರ ಗ್ರಹಗಳು ಅನುಕೂಲವಾಗಿದ್ದಲ್ಲಿ ಸ್ವತಃ ವಿದ್ಯಾಸಂಸ್ಥೆಗಳನ್ನು ಸ್ಥಾಪಿಸಿ ಉತ್ತಮ ರೀತಿಯಲ್ಲಿ ನಿರ್ವಹಿಸಿಕೊಂಡು ಹೋಗೋ ಸಾಮರ್ಥ್ಯ ಇರುತ್ತೆ. ವೈವಾಹಿಕ ಜೀವನ, ಸಂತಾನ, ಸ್ನೇಹಿತರು, ಸಂಪತ್ತು, ಕುಟುಂಬ, ವಾಹನ, ಐಶ್ವರ್ಯದಿಂದ ಕೂಡಿದ ಆನಂದಮಯ ಜೀವನ ಇವರದಾಗಿರುತ್ತೆ. ಗುರುವಿನೊಂದಿಗೆ ರಾಹು ಈ ಭಾವದಲ್ಲಿರೋದು ಒಳ್ಳೆಯದಲ್ಲ. ಇನ್ನು ಶುಕ್ರ ದಶಮ ಸ್ಥಾನದಲ್ಲಿದ್ದರೆ ಉದಾರ ಸ್ವಭಾವ, ಕೀರ್ತಿ, ಐಶ್ವರ್ಯ, ಸನ್ಮಾನಗಳು, ಅನೇಕ ವಿಧವಾದ ಭಾಗ್ಯ, ಸಂಪತ್ತು ಇವರನ್ನು ಸೇರುತ್ತೆ. ನಟನೆ, ಸಂಗೀತ, ಸಾಹಿತ್ಯ, ನಾಟ್ಯ, ಚಿತ್ರಕಲೆ ಮುಂತಾದ ವಿಷಯಗಳಲ್ಲಿ ಆಸಕ್ತಿ, ಕಲಾವಿದರಾಗಿರೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಬಹುಭಾಷಾ ಜ್ಞಾನ, ಪಾಂಡಿತ್ಯ, ಕವಿಗಳು, ತ್ರಿಜನಾಕರ್ಷಕರು, ಸೃಜನಶೀಲರು ಆಗಿರ್ತಾರೆ. ಸಿನಿಮಾ, ಮೀಡಿಯಾ, ಬ್ಯೂಟಿ ಪಾರ್ಲರ್, ಮ್ಯೂಸಿಕ್ ಆರ್ಟಿಸ್ಟ್, ವಸ್ತ್ರಾಭರಣ, ಅಲಂಕಾರಗಳು, ಮೇಕಪ್ ಆರ್ಟಿಸ್ಟ್, ಜ್ಯುವೆಲ್ಲರಿ ಶಾಪ್, ಲಕ್ಸುರಿ ವಸ್ತುಗಳು, ಬ್ರ್ಯಾಂಡೆಡ್ ಕಂಪನಿಗಳು, ಸ್ತ್ರೀಯರಿಗೆ ಸಂಬಂಧಿಸಿದ ಸೌಂದರ್ಯ ಸಾಮಗ್ರಿಗಳ ಕಂಪನಿಗಳು, ಈ ಎಲ್ಲ ರಂಗದಲ್ಲೂ ಪ್ರವೇಶ, ಆಸಕ್ತಿ ಅಥವಾ ಇದರಿಂದ ಧನ ಸಂಪಾದನೆ ಇರುತ್ತೆ. ರಾಜಕೀಯದಲ್ಲಿ ಕೂಡ ಉತ್ತಮ ಹೆಸರನ್ನು ಮಾಡ್ತಾರೆ. ಸಮಾಜದಲ್ಲಿ ಗೌರವ, ಕೌಟುಂಬಿಕ ನೆಮ್ಮದಿ, ಅನುಬಂಧ ಇರುತ್ತೆ. ಉತ್ತಮ ಅಭಿವೃದ್ಧಿಯನ್ನು ಹೊಂದ್ತಾರೆ. ಇನ್ನು ಶನಿ ಕರ್ಮಭಾವದಲ್ಲಿ ಇದ್ದರೆ ರಾಜಕೀಯದಲ್ಲಿ ವಿಪರೀತ ಆಸಕ್ತಿ ಹಾಗೂ ಪ್ರವೇಶ ಇರುತ್ತೆ. ಕಾರ್ಮಿಕ ನಾಯಕರಾಗೋ ಅವಕಾಶ, ವ್ಯಾಪಾರ ನೈಪುಣ್ಯತೆ, ಶಿಸ್ತಿನಿಂದ ಕೂಡಿರೋ ಸ್ವಭಾವ, ನೀತಿವಂತರು, ಪ್ರಾಮಾಣಿಕರು ಆಗಿರೋ ವ್ಯಕ್ತಿತ್ವ ಇರುತ್ತೆ. ಪುಣ್ಯಕ್ಷೇತ್ರ ಸಂದರ್ಶನ, ವೃತ್ತಿ ಜೀವನದಲ್ಲಿ ಏರಿಳಿತಗಳು ಇರುತ್ತೆ. ಈ ಭಾವದಲ್ಲಿ ಶನಿ ಇದ್ದ ವ್ಯಕ್ತಿ ಶ್ರಮಜೀವಿಗಳಾಗಿರ್ತಾರೆ. ವ್ಯವಸಾಯ ಕ್ಷೇತ್ರ ಕೂಡ ಇವರಿಗೆ ಉತ್ತಮವಾಗಿ ಸಹಕಾರ ನೀಡುತ್ತೆ. ಲಗ್ನಾಧಿಪತಿ ಶನಿಗೆ ಸ್ನೇಹಿತನಾಗಿದ್ದು ಈ ಭಾವ ಶನಿಗಾಗಲಿ ಲಗ್ನಾಧಿಪತಿಗಾಗಲಿ ಉಚ್ಚ ಸ್ಥಾನವಾದರೆ ಇದು ವಿಪರೀತ ರಾಜಯೋಗವಾಗುತ್ತೆ. ಇನ್ನು ಕರ್ಮಸ್ಥಾನದಲ್ಲಿ ರಾಹು ಇದ್ದರೆ ಆಸೆಗಳು, ಕೋರಿಕೆಗಳು ಹೆಚ್ಚಾಗಿರುತ್ತೆ. ಉತ್ತಮ ವ್ಯಾಪಾರಸ್ಥರು, ಜನನಾಯಕರು ಆಗೋ ಸಾಧ್ಯತೆ ಹೆಚ್ಚು. ಧೈರ್ಯ, ಸಾಹಸಗಳನ್ನು ಹೊಂದಿರ್ತಾರೆ. ಆದರೆ ಪಾಪಕರ್ಮಗಳ ಬಗ್ಗೆ ಭಯ ಇರೋದಿಲ್ಲ. ತಾವು ಏನೇ ಮಾಡಿದ್ರೂ ಸರಿ ಅನ್ನೋ ಭಾವನೆ ಇರುತ್ತೆ. ವೈಯಕ್ತಿಕ ಜೀವನದಲ್ಲಾಗಲಿ ವೃತ್ತಿ ಜೀವನದಲ್ಲಾಗಲಿ ಡಾಮಿನೇಟಿಂಗ್ ಬಿಹೇವಿಯರನ್ನು ಹೊಂದಿರ್ತಾರೆ. ಧನ ಸಂಪಾದನೆಯ ಮೇಲೆ ವಿಪರೀತ ಆಸಕ್ತಿ. ದಶಮಾಧಿಪತಿ ಬಲವಾಗಿದ್ದರೆ ಉತ್ತಮ ಅಭಿವೃದ್ಧಿ ಹೊಂದ್ತಾರೆ. ಇನ್ನು ಈ ಭಾವದಲ್ಲಿ ಕೇತು ಇದ್ದರೆ ವ್ಯವಹಾರಗಳಲ್ಲಿ, ಉದ್ಯೋಗದಲ್ಲಿ, ಹಣಕಾಸಿನ ವಿಷಯದಲ್ಲಿ ಸಮಸ್ಯೆಗಳಿರೋ ಸಾಧ್ಯತೆ ಹೆಚ್ಚು. ವೃತ್ತಿ ಕ್ಷೇತ್ರದಲ್ಲಿ ನಿರಂತರ ಬದಲಾವಣೆ ಇರುತ್ತೆ. ಉದ್ಯೋಗದಲ್ಲಿ ಆಸಕ್ತಿ ಕೂಡ ಕಡಿಮೆ ಇರೋ ಸಾಧ್ಯತೆ ಇರುತ್ತೆ. ಒಟ್ಟಾರೆಯಾಗಿ ಈ ದಶಮ ಭಾವದಲ್ಲಿ ಕೇತು ಇರೋದು ಜಾತಕರಿಗೆ ಉತ್ತಮ ಅಲ್ಲ ಅಂತಾನೆ ಹೇಳ್ಬೋದು. ಕೇತುವನ್ನು ಹೊರತುಪಡಿಸಿ ಉಳಿದ ಎಲ್ಲ 8 ಗ್ರಹಗಳಿಗೂ ಕೂಡ ದಶಮ ಸ್ಥಿತಿ ಉತ್ತಮ ಫಲವನ್ನೇ ಕೊಡುತ್ತೆ. ಕೇವಲ ಕೇತು ಒಂದೇ ಉದ್ಯೋಗ ವ್ಯವಹಾರಗಳಲ್ಲಿ ಸಮಸ್ಯೆಯನ್ನು ಉಂಟು ಮಾಡೋ ಸಾಧ್ಯತೆ ಇರುತ್ತೆ.
ಈ ದಶಮ ಭಾವದಲ್ಲಿ ಯಾವುದೇ ಗ್ರಹಗಳು ಇಲ್ಲದೆ ಇದ್ದರೆ ದಶಮಾಧಿಪತಿ ಎಲ್ಲಿ ಸ್ಥಿತನಾಗಿದ್ದಾನೆ ಅನ್ನೋದನ್ನು ತಿಳಿಬೇಕು. ದಶಮ ಸ್ಥಾನದ ಮೇಲೆ ಯಾವ ಗ್ರಹಗಳ ದೃಷ್ಟಿ ಇದೆ ಅನ್ನೋದನ್ನು ನೋಡಬೇಕು. ದಶಮಾಧಿಪತಿ ಯಾವ ಗ್ರಹಗಳ ಜೊತೆ ಸೇರಿದ್ದಾನೆ ಅಥವಾ ಯಾವ ಗ್ರಹದ ದೃಷ್ಟಿ ದಶಮಾಧಿಪತಿಯ ಮೇಲಿದೆ ಅನ್ನೋದೆಲ್ಲವನ್ನ ಅರ್ಥ ಮಾಡ್ಕೋಬೇಕು. ಲಗ್ನ ದಶಮಾಧಿಪತಿ, ಚತುರ್ಥ ದಶಮಾಧಿಪತಿ, ಪಂಚಮ ದಶಮಾಧಿಪತಿ, ಸಪ್ತಮ ದಶಮಾಧಿಪತಿ, ನವಮ ದಶಮಾಧಿಪತಿಗಳು ಸೇರಿ ಕೇಂದ್ರಗಳಲ್ಲಿ ಅಥವಾ ತ್ರಿಕೋನ ಸ್ಥಾನಗಳಲ್ಲಿ ಇದ್ದರೆ ಅಥವಾ ಪರಿವರ್ತನೆಯನ್ನು ಹೊಂದಿದ್ರೆ ಅಥವಾ ಪರಸ್ಪರ ಒಬ್ಬರನ್ನೊಬ್ಬರು ದೃಷ್ಟಿಸಿದರೂ ರಾಜಯೋಗ ಉಂಟಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಜಾತಕ ಕುಂಡಲಿಯ 11ನೇ ಮನೆಯಾದ ಲಾಭಸ್ಥಾನದ ಬಗ್ಗೆ ತಿಳಿಯೋಣ. ಅಲ್ಲಿಯವರೆಗೂ ನೀವಿನ್ನೂ ನಮ್ಮ ಸಿಂಹಧ್ವಜ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಜಾತಕದ 10ನೇ ಮನೆಯಲ್ಲಿ ಯಾವ ಗ್ರಹಗಳಿದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ 12 ಮನೆಗಳ ವಿಡಿಯೋದ ನಂತರ ನಾನು ರಾಜಯೋಗಗಳ ಬಗ್ಗೆ ವಿಡಿಯೋಗಳನ್ನು ಮಾಡಬೇಕು ಅಂತಿದ್ದೀನಿ. ಜಾತಕದಲ್ಲಿ ಸುಲಭವಾಗಿ ಎಲ್ಲರ ಜಾತಕದಲ್ಲೂ ಇರಬಹುದಾದಂತಹ ರಾಜಯೋಗಗಳನ್ನು ಮೊದಲು ಮಾಡಿ ಆನಂತರ ರೇರ್ ಆಗಿರುವಂಥ ಅಂದರೆ ಅಪರೂಪವಾಗಿರುವಂಥ ರಾಜಯೋಗಗಳ ಬಗ್ಗೆ ಹಾಗೂ ವಿಶೇಷವಾಗಿರುವಂಥ ರಾಜಯೋಗಗಳ ಬಗ್ಗೆ ಕೂಡ ವಿಡಿಯೋವನ್ನು ಮಾಡಬೇಕು ಅಂತಿದ್ದೀನಿ. ಹಾಗಾಗಿ ಮುಂದಿನ ಎಲ್ಲ ವಿಡಿಯೋಗಳು ನಿಮಗೆ ಸರಿಯಾದ ಸಮಯಕ್ಕೆ ತಲುಪಬೇಕು ಅಂತಾದರೆ ದಯವಿಟ್ಟು ಬೆಲ್ ಐಕಾನನ್ನು ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಧನ್ಯವಾದಗಳು. ಸಿಂಹಧ್ವಜ ಚಾನಲನ್ನು ನೋಡ್ತಾ ಇರಿ. ಜ್ಯೋತಿಷ್ಯ ಕಲಿಕೆಯನ್ನು ನಿರಂತರವಾಗಿ ಇಟ್ಕೊಳ್ಳಿ. ಜೈ ಶ್ರೀರಾಮ್. ಹರ ಹರ ಮಹಾದೇವ್.